ಯಾರ್ ದೆವ್ವ? ಎಲ್ಲಿ ದೆವ್ವ? ವೇರ್ಮಾ? ಅಯ್ಯೋ ನನಗಂತೂ ಯಾರು ಕಾಣಿಸ್ತಾನೆ ಇಲ್ಲ. ದಯವಿಟ್ಟು ನನ್ನ ಬಿಟ್ಬಿಡು. ನನ್ ಕಣ್ಣಿಗೆ ಮಾತ್ರ ಕಾಣಿಸ್ಕೊತಿದ್ಯಾ? ನಾನ್ ಸೇಟ್ ತಕ್ಕಬೇಕಾಗಿರೋದು ನಿನ್ ಯಾಕೆ ಅಂದ್ಮೇಲೆ ನಿನ್ ಕಣ್ಣಿಗೆ ಮಾತ್ರ ತಾನೇ ಕಾಣಿಸ್ಬೇಕು. ಪ್ಲೀಸ್ ಹಾಗನ್ಬೇಡ, ತಪ್ಪಾಯ್ತು, ಬಿಟ್ಬಿಡು ಕಮಲಿ ಪ್ಲೀಸ್. ನಾಟಕ ಮಾಡ್ಬೇಡ. ನಾನ್ ನಿನ್ಗೆ ಹೇಳಿದ ಕೆಲ್ಸ ಮಾಡ್ದ. ಸ್ಲೇಟ್ ಸ್ಲೇಟ್ ಸಾರಿ. ಬರೀ ಏನ್ ಬರೀಲಿ? ಈ ಅನಿಕಾ ಯಾರ್ ತವೆ ಮಾತಾಡ್ತಾ ಇದ್ಯಾ? ಪ್ಲೀಸ್ ನೀವಿಲ್ಲಿಂದ ಹೋಗಿ. ನೀವೇನಾದ್ರೂ ಅಂದ್ರೆ ನನಗ್ ಶಿಕ್ಷೆ ಕೊಡ್ತಾಳೆ. ಗಮನ ಇಲ್ಲಿರ್ಬೇಕು. ಬರೀ ಹೇಳು ಕಮಲಿ. ನಾನು ಅಪರಾಧಿ. ನಾನು ತಪ್ಪು ಮಾಡಿದ್ದೀನಿ. ನನಗೆ ಶಿಕ್ಷೆ ಆಗ್ಬೇಕು. ಬರೀ ಬರೀ ಅಂದೆ. ಅಕ್ಷರ ಅಭ್ಯಾಸ ಮಾಡ್ತಿದ್ಯಾ ನಿಕಾ? ನಾನ್ ಸಹಾಯ ಮಾಡ್ಲಾ? ಏ ತೆಪ್ಪು, ಅಪರಾಧಿ ಅಲ್ಲ, ಅಪರಾಧಿ, ಮಹಾಪ್ರಾಣ. ಅದಾಗ್ಲೇ ಶಿಕ್ಷೆ ಹೆಂಗ್ ಬರೆಯೋದು ಅಂತ ಗೊತ್ತಾ? ನಿನಗೆ ಹೇಗೆ ಗೊತ್ತಾಯ್ತು? ಅದು ಅಪರಾಧಿ ಅಂದ್ಮೇಲೆ ಶಿಕ್ಷೆ ಆಲೇಬೇಕಲ್ಲ, ಅದಕ್ಕೆ ಅಂದೆ ಅಷ್ಟೆ. ಅದು ಅಲ್ದೆ ನೀನ್ ಹಣೆ ಬರ ನೀಟಾಗಿ ಕಾಣ್ತೈತ್ ನಮ್ಗೆ. ಅಲ್ಲೂರ ನಿಂಗೆ? ಹೂ, ಮತ್ತೆ ನನ್ನ ಸೋಡಾ ಬುಡ್ಡಿ ಅಂತ ಆಡ್ಕೊತಾ ಇದ್ಲು. ಈಗ ಈ ಸೋಡಾ ಬುಡ್ಡಿಯಿಂದನೆಯ ಅವಳ ಹಣೆ ಬರ ನಂಗೆ ನೀಟಾಗಿ ಕಾಣಿಸ್ತೈತೆ. ಹುಚ್ಕೊಂಡ್ರೆ ಹಣೆ ಬರ ಬದ್ಲಾಗಕ್ಕಿಲ್ಲ. ಹಿಂದೆ ಮಾಡಿದ ಪಾಪನೆಲ್ಲ ಈಗ ಅನುಭವಿಸ್ಲೇಬೇಕು. ಅವ್ರ ಕಡೆಗೆ ನೋಡ್ಬೇಡ, ನನ್ನ ಮಾತು ಕೇಳು. ಈ ಸ್ಲೇಟ್ನ ನೀನು ಕುತ್ತಿಗೆಗೆ ಹಾಕೊಂಡು ಇಡೀ ದಿನ ಓಡಾಡ್ಬೇಕು. ಏನು? ಎದುರುತ್ತ ಕೊಟ್ಟು ರಕ್ತಕಾರಿ ಸಹಾಯ ಮಾಡ್ತೀನಿ. ಎಲ್ಲೂ ಕೂರಂಗಿಲ್ಲ. ಯಾರನ್ನ ಇದ್ರ ಬಗ್ಗೆ ಕೇಳಿದ್ರೆ ಇದೇ ವಾಕ್ಯನ ರಿಪೀಟ್ ಮಾಡ್ಬೇಕು. ಅರ್ಥ ಆಯ್ತಾ?
ನಾನು ನೋಡ್ತೀನಿ. ಕಮಲಿ ಅಂದ ನೀನ್ ಸಿಗ್ಲಿ ಅಂತ ಆ ದೇವ್ರನ್ನ ಅದೆಷ್ಟು ಸಲ ಬೇಡ್ಕೊಂಡಿದ್ದೀನಿ ಗೊತ್ತಾ? ನಾನ್ ಸಿಗ್ಲಿ ಅಂತಲ್ಲ. ಹ್ಞೂ ಕಮಲಿ, ಸಾಕಷ್ಟು ಪಶ್ಚಾತ್ತಾಪ ಪಟ್ಟಿದ್ದೀನಿ. ಗೌರಿನ ಕಳ್ಕೊಂಡ್ಬಿಟ್ಟೆ. ಅದೆಲ್ಲ ಆಗಿದ್ದು ಕಾಮಿನಿಯಿಂದ. ಕಮಲಿ, ನಿನಗೆ ನೆನಪಿದ್ಯಾ ನೀನ್ ಮೊದಲನೇ ದಿನ ಕಾಲೇಜ್ಗೆ ಹೋಗಿದ್ದು? ಹ್ಞೂ ಅಜ್ಜಿ, ನೆನ್ಪಿದೆ. ನೀನು ಮತ್ತೆ ನಿಂಗೆ ಕಾಲೇಜಲ್ಲಿ ಜಾಗ ಇಲ್ದೆ ಹೊರಗಡೆ ಉಳ್ಕೊಂಡಿದ್ರಲ್ಲ ರಾತ್ರಿ ಎಲ್ಲ. ನೆನ್ಸ್ಕೊಂಡ್ರೆ ತುಂಬಾನೇ ಬೇಜಾರಾಗತ್ತೆ. ಅಯ್ಯೋ ಅಜ್ಜಿ, ಅದನ್ನೆಲ್ಲ ಇವಾಗ ಯಾಕೆ ನೆನ್ಸ್ಕೊಂತೀರಾ? ನನ್ಗೆ ಗೊತ್ತಿಲ್ಲ. ನಿಂಗೆ ಗೊತ್ತಿಲ್ವಾ? ಅಂದ್ರೆ ನೆನ್ಪಾಗ್ತಿಲ್ಲ ಅಂತ ಹೇಳ್ದೆ. ಒಂಥರ ಮಂಜಾಗ್ ನೆನ್ಪಿದೆ ಅಷ್ಟೇ. ಯೋಚನೆ ಮಾಡ್ಬೇಡ, ಎಲ್ಲ ಸರಿ ಹೋಗುತ್ತೆ. ಆಹಾ. ಇದ್ಯಾವ್ದಿದು ಹುಡುಗಿ ಆ ಒಮ್ಮನ್ ಅಂಟ್ಕೊಂಡೇ ಕೂತವಳಲ್ಲ? ವೆಂಕಟೇಶ್ವರ, ಅಲ್ಲಿರೋ ಐಟಮ್ ನಂಗೆ ಕೈ ಸಿಗಂಗ್ ಮಾಡಪ್ಪ. ಅಜ್ಜಿ, ಪ್ರಸಾದ ತಿನ್ನಿ. ಅಜ್ಜಿ ಅಜ್ಜಿ, ಏನಾಯ್ತು? ಏನಾಯ್ತಜ್ಜಿ? ಯಾರೋ ನೆನ್ಸ್ಕೊಂಡ್ರು ಅನ್ಸತ್ತೆ ಕಣೆ. ಸರಿ, ಇಲ್ಲೇ ಇರಿ, ನಾನು ಹೋಗಿ ನೀರ್ ತಗೊಂಡ್ಬರ್ತೀನಿ. ನನ್ನ ಕೆಲಸ ಮುಗಿಸ್ಬಿಡ್ಬೇಕು. ಒಮ್ಮ ಕೆಮ್ಮೆ ಕೆಮ್ಮು ಕೆಮ್ಮು. ಸರ್, ನೀವು ಯಾಕೆ ಇಷ್ಟೊಂದು ಶಾಕ್ ಆಗ್ತಿದ್ಯಾ? ನಾನು ಬರ್ಬಾರ್ದಾ? ಅಲ್ಲ, ನೀವು ಮತ್ತೆ ಬಂದ್ರಾ? ರಿಪೀಟ್ ಆಡಿಯನ್ಸ್. ಏನ್ ಯೋಚನೆ ಮಾಡ್ತಿದ್ಯಾ? ಜಾಗ ಬಿಡು. ಅಲ್ಲೇ ನಿಂತ್ಕೋ, ಅಲ್ಲಾಡ್ಬೇಡ. ಹಾಯ್, ಏನ್ ಇಷ್ಟೊಂದು ಸೈಲೆಂಟ್ ಆಗಿ ನಿಂತಿದ್ದೀರಾ? ಕಮಲಿ ಅವರಲ್ಲಿ ಏನಾಯ್ತು ಅನಿಕಾ? ಅದು ಅದು ಅನಿಕಾ, ಪ್ಲೇಟ್ ಹಿಡ್ಕೊಂಡು ಏನ್ ಮಾಡ್ತಿದ್ಯಾ? ಎಲ್ಲಿ ಕೊಡ್ಲಿ? ಓ ಮೈ ಗಾಡ್, ಏನಿದು? ಅಪರಾಧಿ, ತಪ್ಪು, ಶಿಕ್ಷೆ, ಏನಾರು ಆಟ ಆಡ್ತಿದ್ದೀರಾ? ಹ್ಞೂ ಸರ್,
ಕಳ್ಳ ದೆವ್ವ ಆಟ ಆಡ್ತಿದ್ದೋ. ಕಳ್ಳ ಪೊಲೀಸ್ ಕೇಳಿದ್ದೀನಿ, ಇದ್ಯಾವ್ದು ಕಳ್ಳದೇವ? ಸರ್, ಕಳ್ಳ ಪೊಲೀಸ್ ಎಲ್ಲ ಹಳೆ ಗೇಮು. ಈಗ ಟಚ್ ಮಾಡೋರ್ಗೆಲ್ಲ ದೆವ್ವನೆಯ ಶಿಕ್ಷೆ ಕೊಡೋದು. ಅನಿಕಾ, ಹಾಗಾದ್ರೆ ಕಳ್ಳಿ ನೀನೇನಾ? ಅವಾಗಿಂದ ಯಾಕೇನು ಮಾತಾಡ್ತಿಲ್ಲ? ಯಾರನ್ನ ಇದ್ರ ಬಗ್ಗೆ ಕೇಳಿದ್ರೆ ಇದೇ ವಾಕ್ಯನ ರಿಪೀಟ್ ಮಾಡ್ಬೇಕು. ನಾನು ಅಪರಾಧಿ, ನಾನು ತಪ್ಪು ಮಾಡಿದ್ದೀನಿ, ನಂಗೆ ಶಿಕ್ಷೆ ಆಗ್ಬೇಕು. ಏನ್ ತಪ್ಪು ಮಾಡಿದ್ಯಾ? ಏನ್ ಶಿಕ್ಷೆ? ನಾನು ಅಪರಾಧಿ, ನಾನು ತಪ್ಪು ಮಾಡಿದ್ದೀನಿ, ನನಗೆ ಶಿಕ್ಷೆ ಆಗ್ಬೇಕು. ಕಮಲಿ ಅವರೇ, ಏನಾಗಿದೆ ಇವಳಿಗೆ? ಹೇಳಿದ್ದನ್ನ ಮತ್ತೆ ಮತ್ತೆ ಹೇಳ್ತೀಯಾಳ? ಇದ್ಯಾವ್ದು ಮುಖ್ಯ? ನಮ್ಮ ಜಿಪ್ಪಸ್ ದೇಪ್ಕೊಂಡು ಹೋಗ್ತಾಳಲ್ಲ, ಮಾಡ್ತೀನಿರು. ವಾಟ್? ರಿಷಿ, ಕಮಲಿ ಕಾಣ್ತಿದ್ದಾಳ? ವಾಟ್? ನನ್ಗೇನ್ ಕುರುಡ? ನಿಜವಾಗ್ಲೂ ಕಮಲಿ ಕಾಣಿಸ್ತಿದ್ದಾಳ? ಇವರು ನನ್ನ ಕಣ್ಮುಂದೆ ಇಲ್ಲದೆ ಹೋದ್ರು ಇವ್ರ ಬಿಂಬ ನನ್ನ ಕಣ್ಣಲ್ಲಿರತ್ತ. ಇವ್ರು ನನ್ನ ಕಣ್ಮುಂದೆನೇ ಇದ್ರೆ ಏನ್ ಕೇಳ್ತಿದ್ಯಾ ಅನಿಕಾ? ಅಯ್ಯೋ ಅಜ್ಜಿ, ಅವಳು ಇದ್ದಿದ್ದೆ ದೇವ್ರ ದರ್ಶನ ಮಾಡಿ ಫೋನಿದೆ. ಹೇ ಅನಿಕಾ, ಏನಾಗಿದೆ ನಿಂಗೆ? ಆಗ್ಲಿಂದ ನೋಡ್ತೀನಿ ತುಂಬಾ ವಿಯರ್ಡ್ ಆಗಿ ಬಿಹೇವ್ ಮಾಡ್ತಿದ್ಯಲ್ಲ. ನೋಡು, ನಿನ್ ಕ್ಯಾರೆಕ್ಟರ್ಗೆ ಈ ತರ ಸ್ಲೇಟ್ ಎಲ್ಲ ಸೂಟ್ ಆಗಲ್ಲ. ಹೋಗ್ಲಿ ಬಿಟ್ಟಾಕು. ನಾನು ಎಷ್ಟೇ ಮಾತಾಡಿದ್ರು ನೀನ್ ಮಾತಾಡೋ ಹಾಗೆ ಕಾಣಿಸ್ತಿಲ್ಲ. ಕಮಲಿ ಅವರ, ನನ್ನ ಮೊಬೈಲ್ ಹುಡ್ಕೋದಕ್ಕೆ ಅಂತ ಬಂದ. ಪ್ರಾಬ್ಲಿ ಮೇಲೆಲ್ಲೋ ಇರ್ಬೋದು ಅನ್ಸುತ್ತೆ. ನೀವು ಹುಡ್ಕೋದಕ್ಕೆ ಹೆಲ್ಪ್ ಮಾಡ್ತೀರಾ? ಓಹೋ, ಏನು? ಓಹೋ, ನಿಂದೇನು? ಏನಿಲ್ಲ ಸರ್. ಅರ್ಥ ಆಯ್ತು ಸರ್, ನೀವ್ ಹೋಗಿ. ಸರ್,
ನೀವು ಹೋಗಿರಿ ಸರ್, ನಾನು ಬರ್ತೀನಿ. ನೀನ್ ಯಾರು? ನಿಜ ಹೇಳು. ಇಲ್ಲಿ ಎಲ್ರೂ ಸೇರ್ಕೊಂಡು ಗೋಲ್ಮಾಲ್ ಮಾಡ್ತಿದ್ದೀರಾ ಅಲ್ವಾ? ಗೋಲ್ಮಾಲ ನೀನ್ ಮಾಡ್ತದ್ದು ಕಣವಿ. ಗೋಲ್ಮಾಲು ನನ್ನ ಯಾಮಾರಿಸಿ ಮನೆಯಿಂದ ಆಚೆ ಕರ್ಕೊಂಡೋಗಿ ನೀರಿಗೆ ತಳ್ದಲ್ಲ. ಅದು ದಿಟಾನ ಸುಳ್ಳ? ಅದಕ್ಕೆ ಸೇಡ್ ತೀರ್ಸ್ಕೊಳ್ಳಮ್ಮ ಅಂತ ಬಂದಿವ್ನಿ. ಆದ್ರೆ ಋಷಿಕ್ ಕಾಣ್ತಿದ್ಯಾ ಹೇಗೆ? ನಾನು ನಿನ್ ಕಣ್ಣು ಕಾಣಕ್ಕೆ ಸೇಡೆ ಕಾರಣ, ರಿಷಿ ಸರ್ ಕಣ್ಣು ಕಾಣಕ್ಕೆ ಪ್ರೀತಿ ಕಾರಣ. ಜನ್ಮ ಜನ್ಮಾಂತರದಲ್ಲೂ ರಿಷಿ ಸರ್ ನನ್ನ ಪ್ರೀತಿ, ನನ್ನ ಪ್ರಾಣ. ನೀನೇ ನನ್ ಸೇಡೋಡು. ಅದಕ್ಕೆ ನಿಮ್ಮಿಬ್ರು ಕಣ್ಣಾಗ ನಾನು ಕಾಣಿಸ್ಕೊಂತೀನಿ. ಏನು ಮಾಡ್ಬೇಡ ಪ್ಲೀಸ್. ಶಂಭು, ನಿಂಗೆ ನಿಜ ಹೇಳಿ, ನಿಮ್ಗೆ ಕಮಲಿ ಕಾಣಿಸಿಲ್ವಾ? ಕಂಬ್ಲಿನ ಇಲ್ವಲ್ಲ? ಅನಿಕಾ, ರಿಷಿ ಸರ್ ಹೇಳ್ದಂಗೆ ನೀನ್ ನಿಜವಾಗ್ಲೂ ಮೆಂಟ್ಲಾಗ್ ಹೋಗಿದ್ಯಾ. ಕಮಲಿ ಗುಡಿಗೆ ಹೋಗೋಳಂತ ಆಗ್ಲೇ ಹೇಳಿವ್ನಿ. ಮತ್ತೆ ಅಯ್ಯೋ, ನಿಂಗೆ ಇವಳ ಜೊತೆಗಿದ್ರೆ ನಾವು ಮೆಂಟ್ಲಾಗ್ ಹೋಗ್ತೀವಿ. ಬಾ.